ನಮ್ಮ ಕೆಲಸ ಏನು ಅಂದ್ರೆ ಹಿಂದೂ ಹೆಣ್ಮಕ್ಳನ್ನ ನಮ್ಮ ಹುಡುಗರಿಗೆ ಮದುವೆ ಮಾಡಿಸೋದು. ಬ್ರಾಹ್ಮಣರು ಹುಡುಗಿ ಆದ್ರೆ 12 ಲಕ್ಷ ಸಿಗುತ್ತೆ. ಮತ್ತ ಆ ಹುಡುಗಿ ಮದುವೆ ಇಲ್ಲಿಗಲ್ಲು ಹೋಗ್ತೋ ಕೇಸ್ ಹಾಕ್ಬೇಕು. 2023ರಲ್ಲಿ ಬಿಡುಗಡೆಯಾಗಿ ಇಡೀ ದೇಶವನ್ನೇ ಸಂಚಲನ ಮೂಡಿಸಿದ್ದ ಸಿನಿಮಾ ದ ಕೇರಳ ಸ್ಟೋರಿ. ಬಾಕ್ಸ್ ಆಫೀಸ್ನಲ್ಲಿ 300 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದ ಆ ಚಿತ್ರದ ಮುಂದುವರಿದ ಭಾಗವೇ ದ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ ಈಗ ತೆರೆ ಕಂಡಿದೆ. ಈ ಬಾರಿ ಕತೆ ಕೇವಲ ಕೇರಳ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಭಾರತದ 3 ವಿಭಿನ್ನ ರಾಜ್ಯಗಳ ಕಥೆಯನ್ನು ನಮ್ಮ ಮುಂದೆ ತರಲಾಗಿದೆ. ಈ ಸಿನಿಮಾ ಪ್ರಮುಖವಾಗಿ 3 ಯುವತಿಯರ ಕಥೆಯಾಗಿದೆ. ಮೊದಲನೆಯ ಯುವತಿ ಕೇರಳದ ಸುರೇಖಾ, UPSC ಪರೀಕ್ಷೆ ಬರೆದು ದೊಡ್ಡ ಅಧಿಕಾರಿಯಾಗುವ ಕನಸು ಕಂಡವಳು. ಇನ್ನು ಎರಡನೇ ಯುವತಿ ರಾಜಸ್ಥಾನದ ಅಪ್ರಾಪ್ತ ಯುವತಿಯಾಗಿದ್ದಂತಹ ದಿವ್ಯಾ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವುದೇ ಅವಳ ಪ್ರಪಂಚ. ಮೂರನೇ ಯುವತಿ ಮಧ್ಯಪ್ರದೇಶದ ಅಥ್ಲೀಟ್ ಕ್ರೀಡಾಪಟು ಆಗಿದ್ದಂತಹ ನೇಹಾ, ಕ್ರೀಡೆಯಲ್ಲಿ ದೇಶವೇ ತಿರುಗಿ ನೋಡುವಂತಹ ಸಾಧನೆ ಮಾಡುವ ಗುರಿಯನ್ನು ಆಕೆ ಹೊಂದಿದ್ಲು. ಈ 3 ಯುವತಿಯರ ಜೀವನದಲ್ಲಿ 3 ಯುವಕರ ಪ್ರವೇಶವಾಗುತ್ತದೆ. ದಿವ್ಯಾಳಿಗೆ ರಶೀದ್ ಎಂಬಾತ ಪರಿಚಯವಾಗ್ತಾನೆ. ನನ್ನನ್ನು ಮದುವೆ ಆದರೆ ದಿನವಿಡೀ ರೀಲ್ಸ್ ಮಾಡಬಹುದು ಅಂತ ಆಕೆಯನ್ನು ನಂಬಿಸ್ತಾನೆ. ಸುರೇಖಾ ಸಲೀಂ ಎಂಬಾತನನ್ನು ಪ್ರೀತಿಸ್ತಾಳೆ. ಮದುವೆಯ ನಂತರ ನೀನು ನಿನ್ನ ಧರ್ಮ ಬದಲಾಯಿಸುವ ಅಗತ್ಯವೇ ಇಲ್ಲ ಎಂದು ಆತ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಿರ್ತಾನೆ. ಇನ್ನು ನೇಹಾಳಿಗೆ ಮದುವೆ ಆದರೆ ದೇಶದ ಅತ್ಯುತ್ತಮ ಕೋಚ್ಗಳಿಂದ ಟ್ರೈನಿಂಗ್ ಕೊಡಿಸುತ್ತೇನೆ ಎಂಬ ಆಮಿಷವನ್ನು ಒಡ್ಡಿರ್ತಾನೆ. ತಮ್ಮ ಕನಸು ನನಸಾಗುತ್ತೆ ಎಂದು ನಂಬಿದ ಈ 3 ಯುವತಿಯರು ತಮ್ಮ ಕುಟುಂಬವನ್ನು ಧಿಕ್ಕರಿಸಿ ಅವರೊಂದಿಗೆ ಹೋಗುತ್ತಾರೆ. ಆದರೆ ಮದುವೆಯ ಮರುದಿನವೇ ಅವರ ಬದುಕಿನಲ್ಲಿ ನರಕ ಶುರುವಾಗುತ್ತದೆ. ದಿವ್ಯಾಳಿಗೆ ಮೊಬೈಲ್ ಮುಟ್ಟುವುದಕ್ಕೂ ನಿಷೇಧಿಸಿ ಅವಳ ಮೇಲೆ ಬಲವಂತವಾಗಿ ಬುರುಕಾವನ್ನು ಹೇರಲಾಗುತ್ತದೆ. ಸಲೀಂ ಸುರೇಖಾಳನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲು ಮುಂದಾಗುತ್ತಾನೆ. ಅವಳ UPSC ಪುಸ್ತಕಗಳನ್ನು ಸುಟ್ಟು ಕೊಚ್ಚಿಯ ಒಂದು ಮುಚ್ಚಿದ ಕೋಣೆಯಲ್ಲಿ ಬಂಧಿಸಿ ಬಲವಂತವಾಗಿ ಗೋಮಾಂಸವನ್ನು ತಿನ್ನಿಸಲಾಗುತ್ತದೆ. ಇತ್ತ ಅಥ್ಲೀಟ್ ಆಗಿದ್ದಂತಹ ನೇಹಾಳ ಕ್ರೀಡಾ ಕನಸುಗಳನ್ನು ಕಸಿದುಕೊಂಡು ಆಕೆಯನ್ನು ಕೇವಲ ಒಂದು ವಸ್ತುವಿನಂತೆ ನಡೆಸಿಕೊಳ್ಳಲಾಗುತ್ತದೆ. ಈ ದೌರ್ಜನ್ಯದ ವಿರುದ್ಧ ಆ 3 ಯುವತಿಯರು ಹೇಗೆ ಸಿಡಿದೆದ್ದರು, ಈ ಬಂಧನದಿಂದ ತಪ್ಪಿಸಿಕೊಳ್ಳಲು ಅವರು ಏನೆಲ್ಲ ತ್ಯಾಗ ಮಾಡಿದರು ಎಂಬುದೇ ಚಿತ್ರದ ಕ್ಲೈಮ್ಯಾಕ್ಸ್. ಲವ್ ಜಿಹಾದ್ ಕೇವಲ ಕಟ್ಟುಕತೆಯಲ್ಲ, ಅದೊಂದು ವ್ಯವಸ್ಥಿತ ಜಾಲ ಎಂದು ಸಿನಿಮಾ ಹೇಳುತ್ತದೆ. ನಿಮ್ಮ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ. ನೀವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೂ ಅವರನ್ನು ಬೇಟೆಯಾಡಲು ಒಂದು ದೊಡ್ಡ ಜಾಲವೇ ಸಿದ್ಧವಾಗಿದೆ ಎಂಬ ಸಂದೇಶವನ್ನು ಈ ಚಿತ್ರ ನೀಡುತ್ತದೆ. ವೀಕ್ಷಕರೇ, ಈ ಚಿತ್ರಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವರು ಇದೊಂದು ಪ್ರೋಜೆಂಡಾ ಎಂದರೆ, ಇನ್ನು ಕೆಲವರು ಪ್ರತಿಯೊಬ್ಬರು ನೋಡಲೇಬೇಕಾದ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಚಿತ್ರವನ್ನು ನೋಡಿದ್ದೀರಾ? ಹಾಗಾದರೆ ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದೇಶ ವಿದೇಶಗಳ ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮಸ್ಕಾರ.